ಗೂಗಲ್ ಸಂಸ್ಥೆಯ ದೇಶದ ಅತ್ಯಂತ ವಿಶಾಲ ಕಚೇರಿ ಈಗ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಈ ಬೃಹತ್ ಕಚೇರಿ ಸಂಕೀರ್ಣದಲ್ಲಿ ಏನೇನು ವಿಶೇಷತೆಗಳಿವೆ, ಈ ಕಟ್ಟಡಕ್ಕೆ ಗೂಗಲ್ ಅನಂತ ಅಂತ ಹೆಸರಿಡೋಕೆ ಕಾರಣ ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಟೆಕ್ ಜಗತ್ತಿನಲ್ಲಿ ಪ್ರಾಬಲ್ಯ ಸಾಧಿಸಿರುವ ಸಂಸ್ಥೆ ಗೂಗಲ್. ಸರ್ಚ್ ಎಂಜಿನ್ ದೈತ್ಯ ಗೂಗಲ್ ಇಂಡಿಯಾ ಸಂಸ್ಥೆ ಈಗ ಬೆಂಗಳೂರಿನ ಮಹಾದೇವಪುರದಲ್ಲಿ ನಮ್ಮ ದೇಶದಲ್ಲೇ ಅತಿದೊಡ್ಡ ಕ್ಯಾಂಪಸ್ ಅನ್ನು ಪ್ರಾರಂಭಿಸಿದೆ. ಗೂಗಲ್ ಸಂಸ್ಥೆ ಈ ಶಾಖೆಯ ಆಕರ್ಷಕ ಬೃಹತ್ ಕಟ್ಟಡಕ್ಕೆ ಅನಂತ ಅಂತ ಹೆಸರಿಸಿದೆ. ಅನಂತ ಅಂದ್ರೆ ಅಗಣಿತ ಅಥವಾ ಅಳೆಯಲಾಗದ ಅಂತ ಅರ್ಥ. ಹೆಸರಿಗೆ ತಕ್ಕಂತೆ ಈ ಕಟ್ಟಡದ ವಿಸ್ತೀರ್ಣ 16 ಲಕ್ಷ ಚದರ ಅಡಿ ಇದ್ದು ಸುಮಾರು 5,000 ಮಂದಿ ಉದ್ಯೋಗಿಗಳಿಗೆ ಇಲ್ಲಿ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಗೂಗಲ್ನ ಈ 4ನೇ ಕಚೇರಿಯಲ್ಲಿ ಗೂಗಲ್ ಸರ್ಚ್, ಮ್ಯಾಪ್ಸ್, ಎಐ, ಆಂಡ್ರಾಯ್ಡ್, ಗೂಗಲ್ ಪೇ, ಕ್ಲೌಡ್ ಮತ್ತು ಬಹು ವಿಭಾಗಗಳ ಸಹಯೋಗ ಸೇರಿದಂತೆ ವಿವಿಧ ವಿಭಾಗಗಳ ಕೆಲಸ ನಡೆಯಲಿದೆ. ಭಾರತವನ್ನ ತಂತ್ರಜ್ಞಾನ ಕ್ಷೇತ್ರದ ಕೇಂದ್ರ ಬಿಂದು ಅಂತ ಗುರುತಿಸಿರುವ ಟೆಕ್ ದೈತ್ಯ ಗೂಗಲ್ ಜಾಗತಿಕವಾಗಿ ಗೂಗಲ್ನ ಅತಿದೊಡ್ಡ ಶಾಖೆಗಳಲ್ಲಿ ಒಂದಾಗಿರುವ ಅನಂತದ ಉದ್ಘಾಟನೆಯೊಂದಿಗೆ ಭಾರತದೊಂದಿಗೆ ತಮ್ಮ ನಿರಂತರ ಬದ್ಧತೆಯ ಮಗದೊಂದು ಪ್ರಮುಖ ಮೈಲಿಗಲ್ಲನ್ನ ಹಂಚಿಕೊಳ್ಳೋಕೆ ಉತ್ಸುಕರಾಗಿದ್ದೇವೆ ಅಂತ ಹೇಳಿದೆ. ಕಳೆದ ಹಲವಾರು ವರ್ಷಗಳಿಂದ ಗೂಗಲ್ ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಮಾಡ್ತಿದೆ ಮತ್ತು ಎಐ, ಕೃಷಿ, ಸುಸ್ಥಿರತೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಳೀಯ ಸ್ಟಾರ್ಟ್ಅಪ್ಗಳು ಮತ್ತು ಸರ್ಕಾರಿ ಸಂಸ್ಥೆಗಳೊಂದಿಗೆ ಸಹಕರಿಸುತ್ತಿದೆ. ಬೆಂಗಳೂರಿನ ಅನಂತ ಕ್ಯಾಂಪಸ್ನ ವೈಶಿಷ್ಟ್ಯಗಳನ್ನು ಗಮನಿಸೋದಾದ್ರೆ ಇತರ ಗೂಗಲ್ ಕಚೇರಿಗಳಂತೇನೆ ಅನಂತ ಕ್ಯಾಂಪಸ್ ಕೂಡ ಪರಿಸರ ಸ್ನೇಹಿಯಾಗಿದೆ. ಈ ಕ್ಯಾಂಪಸ್ನಲ್ಲಿ ಮಳೆ ನೀರನ್ನ ಮತ್ತು ತ್ಯಾಜ್ಯ ನೀರನ್ನ ಮರುಬಳಕೆ ಮಾಡಲಾಗುತ್ತೆ. ಮಳೆ ನೀರು ಕೊಯ್ಲು ಸೌಲಭ್ಯ ಕೂಡ ಇರಲಿದೆ ಅಂತ ಸಂಸ್ಥೆ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದೆ. ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡೋಕೆ ಕಟ್ಟಡದ ಮೇಲೆ ದೊಡ್ಡ ಸ್ಮಾರ್ಟ್ ಎಲೆಕ್ಟ್ರೋಕ್ರೋಮಿಕ್ ಗ್ಲಾಸ್ ಅನ್ನು ಅಳವಡಿಸಲಾಗಿದೆ. ಕಚೇರಿಯ ಒಳಾಂಗಣವನ್ನ ಬಹುತೇಕ ಸಂಪೂರ್ಣವಾಗಿ ಸ್ಥಳೀಯವಾಗಿ ದೊರೆಯುವ ವಸ್ತುಗಳಿಂದ ವಿನ್ಯಾಸಗೊಳಿಸಲಾಗಿದೆ. ಅಲ್ಲದೆ ಇದು ದೃಷ್ಟಿಹೀನರ ನೇವಿಗೇಷನ್ ಬೆಂಬಲಿಸುವ ಹೊಸ ಸ್ಪರ್ಶ ನೆಲಹಾಸನ್ನ ಹೊಂದಿದೆ. ಸುಲಭವಾಗಿ ಬಳಕೆ ಮಾಡುವ ಸೌಲಭ್ಯಗಳು ಮತ್ತು ಚಿಂತನಶೀಲ ಬ್ರೈಲ್ ವಿವರಗಳನ್ನು ಇರಿಸಲಾಗಿದೆ. ಬೆಂಗಳೂರಿನ ಉದ್ಯಾನ ನಗರಿ ಅನ್ನೋ ಹೆಸರಿನಿಂದ ಈ ಕ್ಯಾಂಪಸ್ ಮೈದಾನವು ಸ್ಫೂರ್ತಿ ಪಡೆದಿದೆ. ನಡಿಗೆಗೆ ಟ್ರ್ಯಾಕ್ ಹಾಗೂ ಅದ್ಭುತ ಭೂದೃಶ್ಯವನ್ನ ಈ ಕ್ಯಾಂಪಸ್ ಒಳಗೊಂಡಿದೆ. ಜಾಗಿಂಗ್ ಪಾತ್ಗಳು, ವರ್ಣರಂಜಿತ ಸೀಟಿಂಗ್ ಏರಿಯಾಗಳು, ಸಾಮಾನ್ಯ ಭೇಟಿಗಳಿಗೆ ಮತ್ತು ಮಾತುಕತೆಗಳಿಗೆ ಈ ಜಾಗ ಸೂಕ್ತವಾಗುವಂತೆ ನಿರ್ಮಿಸಲಾಗಿದೆ. ಅನಂತದಲ್ಲಿರುವ ಪ್ರತಿಯೊಂದು ವರ್ಕಿಂಗ್ ಫ್ಲೋರ್ ಅನ್ನ ನಗರ ಗ್ರಿಡ್ನಂತೆ ಆಯೋಜಿಸಲಾಗಿದೆ. ಸುಲಭ ಸಂಚಾರಕ್ಕಾಗಿ ಬೇಕಾದ ವ್ಯವಸ್ಥೆ ಇದೆ. ಇಲ್ಲಿ ಪರಸ್ಪರ ಸಂವಾದ, ಚರ್ಚೆ ಬೆಳೆಸೋಕೆ ಸಣ್ಣ ಕಾರ್ನರ್ಗಳು ಮತ್ತು ಬೂತ್ಗಳಲ್ಲಿ ಮಾತನಾಡುವ, ಚರ್ಚಿಸುವ ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಅಂತ ಕಂಪನಿ ಹೇಳಿದೆ. ಉದ್ಯೋಗಿಗಳಿಗಾಗಿ ಗೂಗಲ್ ಅನಂತವು 6 ತಿಂಗಳಿಂದ 6 ವರ್ಷ ವಯಸ್ಸಿನ ಮಕ್ಕಳಿಗೆ ಮಕ್ಕಳ ವಿಶೇಷ ಡೇ ಕೇರ್ ಕೇಂದ್ರವನ್ನ, ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಮೀಸಲಾದ ಸ್ಥಳಗಳು, ದೈಹಿಕ ಸದೃಢತೆಗಾಗಿ 1,000 ಚದರ ಅಡಿ ವಿಸ್ತೀರ್ಣದ ಜಿಮ್, ಬ್ಯಾಡ್ಮಿಂಟನ್, ಪಿಕೋಲ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಮತ್ತು ಇತರ ಕೋರ್ಟ್ಗಳಿರುವ ಆಟದ ಪ್ರದೇಶವನ್ನ ಹೊಂದಿದೆ. ಭಾರತ ತನ್ನ ನಾಗರಿಕರಿಗೆ ತಂತ್ರಜ್ಞಾನದೊಂದಿಗೆ ಮಹತ್ವಾಕಾಂಕ್ಷೆಯ ಹೊಸ ವಾಸ್ತವವನ್ನು ರೂಪಿಸುತ್ತಿರೋದ್ರಿಂದ ಕಳೆದ 20 ವರ್ಷಗಳಿಂದ ಗೂಗಲ್ ಅದರ ಹೆಮ್ಮೆಯ ಪಾಲುದಾರನಾಗಿದೆ. ಬೆಂಗಳೂರಿನಲ್ಲಿರುವ ಹೊಸ ಅನಂತ ಕ್ಯಾಂಪಸ್ ನಮ್ಮ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತೆ. ಇದು ಎಐನೊಂದಿಗೆ ನಡೀತಿರುವ ತಾಂತ್ರಿಕ ಮಾದರಿ ಬದಲಾವಣೆಯನ್ನು ಗುರುತಿಸುತ್ತೆ. ಭವಿಷ್ಯದಲ್ಲಿ ನಾವು ಕೆಲವು ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ್ದೇವೆ. ವ್ಯಾಪಕವಾದ ಎಐ ಅಳವಡಿಕೆಯ ಮೂಲಕ ವ್ಯವಹಾರಗಳು ಮತ್ತು ವ್ಯಕ್ತಿಗಳನ್ನು ಸಬಲೀಕರಣಗೊಳಿಸೋದು, ಕೃಷಿ, ಆರೋಗ್ಯ ಮತ್ತು ಫಿನ್ಟೆಕ್ನಂತಹ ಅದರ ವ್ಯವಸ್ಥಿತ ಕ್ಷೇತ್ರಗಳಲ್ಲಿ ಎಐ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸುವ ಗುರಿ ಹೊಂದಿದ್ದೇವೆ ಅಂತ ಗೂಗಲ್ ಇಂಡಿಯಾದ ಉಪಾಧ್ಯಕ್ಷೆ ಮತ್ತು ರಾಷ್ಟ್ರೀಯ ವ್ಯವಸ್ಥಾಪಕಿ ಪ್ರೀತಿ ಲೋಬಾನ ಹೇಳಿದ್ದಾರೆ. ಬೆಂಗಳೂರಿನ ಜೊತೆಗೆ ಗೂಗಲ್ ಭಾರತದಲ್ಲಿ ಗುರುಗ್ರಾಮ, ಹೈದರಾಬಾದ್, ಮುಂಬೈ ಮತ್ತು ಪುಣೆ ಸೇರಿದಂತೆ ಹಲವಾರು ಕಚೇರಿ ಕ್ಯಾಂಪಸ್ಗಳನ್ನು ಹೊಂದಿದ್ದು 11,000ಕ್ಕೂ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.